ಸ್ನೇಹಿತರೆ ನಮಸ್ಕಾರ. ತಮಿಳ್ನಾಡಲ್ಲಿ ಇರುವಂಥ ಶ್ರೀರಂಗಂ ಟೆಂಪಲ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಇದು ಬಂದು ಇಂಡಿಯಾದಲ್ಲಿ ಫೇಮಸ್ ಆಗಿರುವಂಥ ಟೆಂಪಲ್ ಇದು. ಈ ಟೆಂಪಲಲ್ಲಿ ಬಂದು ಪ್ರಸಾದ ಕೊಡ್ತಾರೆ, ಪುಲಿಸ್ ಸಾದಮ್ ಅಂತ. ಖಂಡಿತವಾಗ್ಲು ನಾನು ಮನೇಲಿ ಟ್ರೈ ಮಾಡಿದೆ, ಖಂಡಿತ ಲೈಫಲ್ಲಿ ಮರೆಯೋಕ್ಕಾಗ್ದಿರೋಂಥ ಪುಲಿಸ್ ಸಾದಮ್ ಇದು. ಈ ಪುಲಿಸ್ ಸಾದಮ್ ಬಂದು ಗೊಜ್ಜು ಬಂದು ಮಿನಿಮಮ್ 1 ತಿಂಗಳು ಮನೆ ಸ್ಟೋರೇಜ್ ಮಾಡ್ಕೋಬೋದು. ಬಿಸಿ ಬಿಸಿ ಕಾಯುವ ಪಾತ್ರೆಯಲ್ಲಿ ಕಾಳುಮೆಣಸು, ಜೀರಿಗೆ, ಮೆಂತ್ಯ, ಧನಿಯಾ ಅಷ್ಟನ್ನು ಫ್ರೈ ಮಾಡಿ ಸೈಡ್ಗೆ ಎತ್ತಿಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಟ್ಟು ಬಾಡಿಗೆ ಮೆಣಸಿನಕಾಯಿ ಫ್ರೈ ಮಾಡಿ ಅದು ಸೈಡ್ಗೆ ಎತ್ತಿಕೊಳ್ಳಿ. ಈಗ ಫ್ರೈ ಮಾಡಿರುವಂಥ ಐಟಮ್ಸ್ನ ಜಾರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ನೀಟಾಗಿ ಪುಡಿ ಮಾಡಿ ಸೈಡ್ಗೆ ಎತ್ತಿಕೊಳ್ಳಿ. ಶ್ರೀರಂಗಂ ಟೆಂಪಲ್ಗೆ ಹೋದರೆ ಈ ಪುಲಿಸಾದಂ ಪ್ರಸಾದನ ಮರಿಬೇಡಿ. ಬಿಸಿ ಬಿಸಿ ಕಾಯುವ ಪಾತ್ರೆಯಲ್ಲಿ ಎಣ್ಣೆ, ಉದ್ದಿನ ಬೇಳೆ, ಕಡಲೆಬೇಳೆ, ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ 2 ರಿಂದ 3 ಒಣಗಿರೋ ಮೆಣಸಿನಕಾಯಿ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಸ್ವಲ್ಪ ಹಿಂಗೆ ಹಾಕಿ, ಹುಣಸೆ ಹಣ್ಣು ಅರ್ಧ ಅವರ್ ಮುಂಚೆ ನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ಇಸ್ಕಿ ನೀರು ಮಾತ್ರ ಹಾಕಿ, ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟಬೇಕಷ್ಟು ಉಪ್ಪು, ಸ್ವಲ್ಪ ಹೊತ್ತು ಬಿಟ್ಟು ರುಬ್ಬಿರುವಂಥ ಪುಡಿ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಚಿಟಿಕೆಯಷ್ಟು ಬೆಲ್ಲ ಹಾಕಿ, ಬೆಲ್ಲ ಹಾಕಿದ್ಮೇಲೆ ಹಾಕಿರುವಂಥ ಎಣ್ಣೆ ಎಲ್ಲ ಫುಲ್ ಮೇಲೆ ಬರುತ್ತೆ. ರೆಡಿ ಆಯಿತು ಪುಲಿಸ್ ಸಾದಂ ಗೊಜ್ಜು. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆಯನ್ನು ಸೂಪರ್ ಆಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.